ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಡೂಯಿಂಗ್ ವೆರಿ ವೆಲ್. ನಾವು ಇವತ್ತು ಚಾರ್ಮಡಿ ಘಾಟ್ಗೆ ಹೋಗೋಣ ಅಂತ ಹೊರಟು ಸ್ವಲ್ಪ ಲೇಟ್ ಆಗೋಯಿತು. ನಾವು ಚಾರ್ಮಡಿ ಘಾಟ್ ರೀಚ್ ಆಗೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಹಾಸನಲ್ಲ ಆನ್ ದ ವೇ. ಸೊ ನಾವೇನು ಮಾಡಿದ್ವಿ, ವಿ ಹ್ಯಾಡ್ ಟು ಸ್ಟೇ ಬ್ಯಾಕ್. ಸೊ ಇಲ್ಲಿ ಬಂದು ಕೊಟ್ಟಿಗೆಹಾರ ಹತ್ರ ಒಂದು ಹೋಮ್ ಸ್ಟೇ ನೋಡೋಣ ಅಂತ, ಯಾಕಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಹೊರಡೋಣ ಅಂತ. ಅದು ಬೇರೆ ನಮಗೆ ಒಂದು ಸ್ವಲ್ಪ ಪೆಟ್ ಫ್ರೆಂಡ್ಲಿ ಹೋಟೆಲ್ಸೋ ಅಥವಾ ಹೋಮ್ ಸ್ಟೇನೋ ಬೇಕಾಗಿತ್ತು. ಸೊ ಯಾರೋ ಹೇಳಿದ್ರು ಹೊಸದಾಗಿ ಆಗಿದ್ದೆ ಕೇಳಿ ನೋಡಿ ಅಂತ. ಅಲ್ಲಿ ಬಂದ್ವಿ ಕೇಪ್ರಿ ಅಂತ. ಸೊ ನಾವು ಬರೋ ವರ್ಷಕ್ಕೆ ಸ್ವಲ್ಪ ಮಳೆನೂ ಜೋರಾಗಿ ಇತ್ತು ನೈಟು. ಹಾಗಾಗಿ ಅವ್ರನ್ನ ಕೇಳಿದ್ದಕ್ಕೆ ಅವರು ಇಟ್ಸ್ ನಾಟ್ ಪೆಟ್ ಫ್ರೆಂಡ್ಲಿ, ಬೇಕಂದರೆ ನೀವು ನಾನು ಆಚೆ ಕಟ್ಕೋಬೋದು ಅಂತ ಹೇಳಿದ್ರು. ಕೂದಲೆಲ್ಲ ಉದುರುತ್ತೆ ಹಾಗೆ ಹಿಂಗೆ ಅಂತ ಒಂದು ಅಷ್ಟು ಹೇಳಿದರು. ಬಟ್ ಸ್ಟಿಲ್ ನಾವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಬಿಡೋಕ್ಕಾಗೋದಿಲ್ಲ ಆಚೆ ಕಡೆ, ಯಾಕಂದರೆ ಬೇರೆ ನಾಯಿಗಳೆಲ್ಲ ಬಂದು ಏನಾದರೂ ಮಾಡಿಬಿಡ್ತಾರೆ ಅಂತ. ಸೊ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಯಾರೂ ಇರಲಿಲ್ಲ ಆ ರೆಸಾರ್ಟ್ಲಿ, ಹಾಗಾಗಿ ನಮಗೆ ಕೊಟ್ಟರು ಟಾಪ್ಸಿನ ಒಳಗಡೆ ಇಟ್ಕೊಳ್ಳೋಕ್ಕೆ. ಸೊ ಇಲ್ಲ ಅಂತಂದರೆ ನಾನು ಡೆಫಿನೆಟ್ಲಿ ವುಡಂಟ್ ಹ್ಯಾವ್ ಸ್ಟೇಡ್, ಬೇಕಂದರೆ ಕಾರ್ ಒಳಗಡೆ ಇದ್ಬಿಡ್ತಾಯಿದ್ದೆ. ಸೊ ಫೈನಲಿ ವಿ ಗಾಟ್ ಇಟ್ ಫಾರ್ 3000 rupees. ಯಾಕಂದರೆ ನಾವು ಹೋದಾಗಲೇ ಒಂದು 7 ಗಂಟೆ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಗಂಟೆಗೆ ಬಿಟ್ಬಿಟ್ವಿ ನಾವು. ಸೊ ಅರ್ಲಿ ಮಾರ್ನಿಂಗ್ ನೈಟು ತುಂಬ ಮಳೆ ಇತ್ತು, ಏನೂ ನೋಡೋಕ್ಕಾಗಿಲ್ಲ. ಜಸ್ಟ್ ಹೋಗಿ ರೂಮ್ ಒಳಗಡೆ ಸೇರಿಕೊಂಡು ಊಟ ಮಾಡಿಕೊಂಡೇ ಹೊರಟೋಗ್ಬಿಟ್ಟಿದ್ವಿ. ಇಲ್ಲೇನು ಊಟ ಮಾಡಲಿಲ್ಲ. ಇಲ್ಲಿ ಆ್ಯಕ್ಚುಲಿ ಇದೊಂದು 3000 rupees ಚಾರ್ಜ್ ಮಾಡ್ತಾರಂತೆ. 3500 ಚಾರ್ಜ್ ಮಾಡ್ತಾರಂತೆ ವಿತ್ ಫುಡ್ಡು. ಅದೇ ಒಂದು ಬ್ರೇಕ್ಫಾಸ್ಟು, ಡಿನ್ನರು, ಆಮೇಲೆ ಒಂದು ಲಂಚ್ ಇರ್ತದೆ. ಸೊ ವೆರಿ ನೈಸ್ ಪ್ಲೇಸ್ ಇದು ಆ್ಯಕ್ಚುಲಿ, ವೆರಿ 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 ಪ್ಲೆಸೆಂಟ್ ಪ್ಲೇಸ್. ಲಾರ್ಡ್ ಆಫ್ ಗ್ರೀನ್ರಿ. ಒಂದು ತೋಟದ ಮಧ್ಯ, ಕಾಫಿ ತೋಟದ ಮಧ್ಯ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಡಾಮಿಟ್ರಿ ಇದೆ, ಆಮೇಲೆ ಅಕಾಮಿಡೇಷನ್. ಒಂದು ದೊಡ್ಡ ಫ್ಯಾಮಿಲಿ ಹೋದರೆ 6 ಮೆಂಬರ್ಸ್ ಆ ಥರ ಎಲ್ಲ ಇರ್ತಾರೆ, ಅಂದರೆ ಅದಕ್ಕೂ ಅಕಾಮಿಡೇಷನ್ ಇದೆ. ಮಾಡಿ ಮೇಲೆ ರೂಮ್ಸ್ ಇದೆ, ಸೊ ಸೀಟ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ಇದೊಂಥರ ವೆರಿ ಹ್ಯೂಜ್ ಪ್ಲೇಸ್ ಇದೆ. ಆಮೇಲೆ ಲಾಟ್ ಆಫ್ ಗ್ರೀನ್ರಿ. ಇಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅದಕ್ಕೂ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಒಂದು 1500 ಮೆಂಬರ್ಸ್ ಬರ್ಬೋದಂತೆ. ಸೊ ವೆಡ್ಡಿಂಗ್ ಫಂಕ್ಷನ್ಸು, ಗೆಟ್ ಟುಗೆದರ್ಸು, ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಎಲ್ಲನೂ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೇನು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನೆವರ್ದಲೆಸ್ ದಿಸ್ ಇಸ್ ರಿಯಲಿ ಅನ್ ಅಮೇಝಿಂಗ್ ಪ್ಲೇಸ್. ವೆರಿ ಕಾಮ್ ಆಗಿದೆ. ಆಮೇಲೆ ಆ್ಯಕ್ಚುಲಿ ಯು ಕ್ಯಾನ್ ಹಿಯರ್ ದ ಬರ್ಡ್ ಸೌಂಡು ಎಲ್ಲ, ನವಿಲೆಲ್ಲ ಬರುತ್ತಂತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪೆಟ್ಸ್ನೆಲ್ಲ ಬಿಡೋಕ್ಕೆ ಚೆನ್ನಾಗಿದೆ ಜಾಗ. ಆದರೆ ಏನಂತಂದರೆ ಪ್ರಾಬ್ಲಮ್ಮು, ಇದು ಎಸ್ಟೇಟ್ ಒಳಗಡೆ ಹೋಗೋಕ್ಕೂ ಆಪ್ಷನ್ ಇದೆ. ಇದು ಅಲ್ಲಲ್ಲಿ ಗೇಟ್ ಏನಾಗಿಲ್ಲ, ಅದು ಓಪನ್ ಆಗಿಟ್ಟಿರೋದ್ರಿಂದ ನಾಯಿ ಮರಿನೆಲ್ಲ ಬಿಟ್ಬಿಟ್ರೆ ಅದು ಓಡೋಗ್ಬಿಡುತ್ತೆ. ಆಮೇಲೆ ಒಳಗಡೆ ಎಸ್ಟೇಟ್ ಒಳಗಡೆ ಹೋಗ್ಬಿಟ್ರಂತೂ ಸಿಗೋದಿಲ್ಲ, ಅದೆಲ್ಲೋ ಅದು ಕಳೆದೋಗ್ಬಿಡುತ್ತೆ ಅಂತ ನಾನು ಬಿಟ್ಟಿಲ್ಲ, ಅವನ್ನ ಲೀಶಲ್ಲೇ ಹಾಕ್ಕೊಂಡಿದ್ದ. ಬಟ್ ಎಲ್ಲ ಕಡೆ ಒಂದು ವಾಕಿಂಗ್ಗೆ ಅಂತ ಕರ್ಕೊಂಡೋದೆ. ಸೊ ಇದು ನೋಡಿ ಡೈರೆಕ್ಟಾಗಿ ಎಸ್ಟೇಟ್ ಆಚೆ ಹೊರಟೋಗುತ್ತೆ. ಸೊ ವೆರಿ ನೈಸ್ ಪ್ಲೇಸ್. ಇಲ್ಲೆಲ್ಲ ಒಂಥರ ಈವ್ನಿಂಗು ಏನಾದರೂ ನೀವು ಡ್ರಿಂಕ್ಸ್ ತೊಗೊಳಕ್ಕೆ ಅದಕ್ಕೊಂದು ಜಾಗ ಮಾಡಿಕೊಟ್ಟಿದ್ದಾರೆ. ಗೇಮ್ಸ್ ಏನು ನಾನು ನೋಡಿಲ್ಲ, ಇಲ್ಲಿ ಗೇಮ್ಸ್ ಆಡೋಕ್ಕಲ್ಲ ಏನಿದೆ ಅಂತ. ಯಾಕಂದರೆ ನಮಗೆ ಲಿಮಿಟೆಡ್ ಟೈಮ್ ಇತ್ತು, ಆಮೇಲೆ ಅದಕ್ಕೆ ನಾವೇನು ಸ್ಟೇನೂ ಮಾಡ್ತಾ ಇರಲಿಲ್ಲ ಅಂದ್ಬಿಟ್ಟು ಸೊ ನಾವೇನು ಅದೆಲ್ಲ ಚೆಕ್ ಮಾಡಿಲ್ಲ. ಇಲ್ಲಿ ಮೇಲೆ ಹೋದರೆ ಅಲ್ಲಿ ವ್ಯೂ ಪಾಯಿಂಟ್, ಎಸ್ಟೇಟ್ನ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇದು ಲಾಟ್ ಆಫ್ ಗ್ರೀನ್ರಿ ಇಲ್ಲಿ, ವೆರಿ ಪೀಸ್ಫುಲ್. ತುಂಬ ಜನ ಬಂದರೆ ಕಿರ್ಚಾಟ ಕೂಗಾಟ ಎಲ್ಲ ಆಗುತ್ತೆ. ಸೊ ಯಾರು ಇರಲಿಲ್ಲ, ನಾವು ಮಾತ್ರ ಇದ್ದಿದ್ದು. ಸೊ ಇಟ್ ವಾಸ್ ವೆರಿ ಪೀಸ್ಫುಲ್, ಸೊ ಸೈಲೆಂಟ್, ಚೆನ್ನಾಗಿತ್ತು. ಮೈಂಡ್ ಒಂಥರ ಫ್ರೀ ಆಗುತ್ತೆ. ಯಾಕಂದರೆ ನಾನಿರೋದೊಂದು ಸ್ವಲ್ಪ ಬ್ಯುಸಿ ಏರಿಯಲ್ಲಿ, ಯಾವಾಗಲೂ ಟ್ರಾಫಿಕ್. ಸೊ ಇದು ನೋಡಿದ್ರೆ ಅಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಬಟ್ ಐ ಕೆನಾಟ್ ಸ್ಟೇ ಎನಿವೇರ್ ಬಿಕಾಸ್ ಮನೇಲಿ ನಾಯಿಗಳಿದೆ, ಅದನ್ನು ನೋಡ್ಕೋಬೇಕು, ಊಟ ಹಾಕಬೇಕು. ಸೊ ರೆಸ್ಪಾನ್ಸಿಬಿಲಿಟೀಸ್ ಒಂದು ಸ್ವಲ್ಪ. ಬಟ್ ಯಾವತ್ತೋ ಒಂದಿನ ಹೋದರೆ, ಒಂದಿನ ನಾವು ಫ್ಯೂ ಅವರ್ಸ್ ಎಂಜಾಯ್ ಮಾಡಿದ್ರೆ ನಾವು ಖುಷಿ ಪಟ್ಕೊಂಡು ಬರಬೇಕು. ದಟ್ ಇಸ್ ಮೈ ಪಾಲಿಸಿ. ಸೊ ತುಂಬ ಚೆನ್ನಾಗಿದೆ ಈ ಜಾಗ. ಖಂಡಿತವಾಗ್ಲೂ ಹೋಗ್ಬೋದು, ನೀವು ಯಾರ ಫ್ರೆಂಡ್ಸ್ ಜೊತೆ ಆದರೂ ಹೋಗ್ಬೋದು, ಅಥವಾ ಯು ಕ್ಯಾನ್ ಗೋ ವಿತ್ ಯರ್ ಫ್ಯಾಮಿಲಿ. ಏನಾದರೆ ಇದು ಬೇರೆ ಕಡೆ ಏನಾದರೂ ಫಂಕ್ಷನ್ ಮಾಡ್ಕೋಬೇಕು ಅಂತಂದರೆ ನೀವು ಮಾಡ್ಕೋಬೋದು. ಆ್ಯನಿವರ್ಸರೀಸ್ ಎಲ್ಲ ವಿತ್ ಓನ್ಲಿ ಫ್ಯಾಮಿಲೀಸ್ ಜೊತೆಗೆ. ಸೊ ಅದೆಲ್ಲ ಅನುಕೂಲ ಇದೆ. ಸೊ
ಸೊ ಇವರೇ ಊಟ ಪ್ರೊವೈಡ್ ಮಾಡ್ತಾರೆ. ಏನು ಊಟ ಕೊಡ್ತಾರೆ ಅಂತ ಗೊತ್ತಿಲ್ಲ, ಅವ್ರದ್ದು ಮೆನು ಏನು ನೋಡಿಲ್ಲ ನಾನು. ಬಟ್ ಏನಂತಂದರೆ ದ ಬೆಸ್ಟ್ ಪಾರ್ಟ್ ಇಸ್ ದ ಪ್ಲೇಸ್ ಇಸ್ ವೆರಿ ವೆರಿ ನೈಸ್. ಇದೆಲ್ಲ ಮೇಲೆಲ್ಲ ರೂಮ್ಸ್ಗಳಿದೆ. ನನಗೆ ಬಿಟ್ಬಿಡು ಅಂತ ನನಗೆ ಮನಸ್ಸಲ್ಲಿ, ಆದರೆ ನಾನು ಬಿಡ್ತಾ ಇಲ್ಲ. ನಡಿಲ್ಲ, ಸಿಟ್ಔಟ್ ಎಲ್ಲ ಇದೆ, ಚೆನ್ನಾಗಿದೆ. ಆರಾಮಾಗಿ 1-2 ದಿನ ಇರ್ಬೋದು. ಫುಲ್ ಎಸ್ಟೇಟ್ ಅವ್ರದ್ದು. ಇದೊಂದು 2 ಎಕರೆಯಲ್ಲಿ ಕಟ್ಕೊಂಡಿದ್ದಾರೆ ಅವರು. ಇದೆಲ್ಲ ಹಾಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಫೌಂಟೇನ್ ಎಲ್ಲ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಏನೇನು ಬೇಸಿಕ್ ನೆಸೆಸಿಟಿ ಬೇಕೆಲ್ಲ ಇದೆ. ಅದೇ ನಾನು ಹೇಳ್ದಂಗೆ ಗೇಮ್ಸ್ ಎಲ್ಲ ಏನಿಟ್ಟಿದ್ದಾರೋ ಅದೆಲ್ಲ ನನಗೆ ಗೊತ್ತಿಲ್ಲ, ಯಾಕಂದರೆ ಅದೆಲ್ಲ ನಾನು ಚೆಕ್ ಮಾಡಲಿಲ್ಲ. ಐ ಡೌಟ್ ಇಫ್ ದೇ ಹ್ಯಾವ್ ಎನಿ ಕೈಂಡ್ ಆಫ್ ಗೇಮ್ಸ್, ಇಲ್ಲಿ ಆ್ಯಕ್ಟಿವಿಟೀಸ್ ಏನಿದೆ ಅಂತ. ಮೇ ಬಿ ಇಂಡೋರ್ ಗೇಮ್ಸ್ ಇರ್ಬೋದು ಅಷ್ಟೇ. ಬಟ್ ಯು ಕ್ಯಾನ್ ಚೆಕ್ ವಿತ್ ದಮ್. ಇವ್ರದ್ದು ಗೂಗಲ್ಲಿ ಹಾಕಿದ್ರೆ ಇವ್ರದ್ದು ಎಲ್ಲಿದೆ ಅಂತ ಡೀಟೇಲ್ಸ್ ಬರುತ್ತೆ, ಡೈರೆಕ್ಷನ್ಸು ಇದಕ್ಕೆ ಹೋಗೋಕ್ಕೆ. ಆಮೇಲೆ ಅವ್ರ ಹತ್ರ ಕಾಲ್ ಮಾಡಿ ಮಾತಾಡ್ಬೋದು. ರೂಮ್ಸ್ ನಾನು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪಾತ್ವೆ ಎಲ್ಲ ಮಾಡಿದ್ದಾರೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಜಾಗ. ಪೆಟ್ಸ್ನ ಬಿಟ್ಬಿಟ್ಟಿದ್ದಿದ್ರೆ ಆರಾಮಾಗಿ 1-2 ದಿನ ಎದ್ಬಿಟ್ಟು ಬರ್ಬೋದಿತ್ತು. ಬಟ್ ದ ಪ್ರಾಬ್ಲಮ್ ಇಸ್ ಏನಂದರೆ, ಈ ಒಬ್ರೊಬ್ರು ಕರ್ಕೊಂಡು ಬರೋ ಪೆಟ್ಸ್ನ ಏನು ಮಾಡ್ತಾರೆ, ಬೆಡ್ ಮೇಲೆ ಬಿಟ್ಕೊಂಡ್ಬಿಡೋದು, ಆಮೇಲೆ ಗಲೀಜು ಮಾಡಿಬಿಡೋದು, ಟಾಯ್ಲೆಟ್ ಮಾಡಿಬಿಡೋದು ಎಲ್ಲ ಮಾಡಿಬಿಡ್ತಾರೆ. ಹಾಗಾಗಿ ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಈ ಜಾಗದಲ್ಲೆಲ್ಲ ಜಾಸ್ತಿ ಮಳೆನೇ ಬರುತ್ತೆ. ಸೊ ವಾಶ್ ಮಾಡಬೇಕು ಅಂತಂದರೆ ಎಲ್ಲ ಬೆಡ್ ಸ್ಪ್ರೆಡ್ಡು ಅದೆಲ್ಲ ತುಂಬ ಕಷ್ಟ. ಸೊ ಪೆಟ್ಸ್ನ ಕರ್ಕೊಂಡು ಬರೋರು ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ರೆ, ಪೆಟ್ಸ್ನ ಕಂಟ್ರೋಲ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪೆಟ್ಸ್ ಎಲ್ಲ ನಾನು ಬೆಡ್ ಮೇಲೆಲ್ಲ ಬಿಡೋದಿಲ್ಲ. ಸೊ ಅವು ಒಳ್ಳೆ ಡಿಸಿಪ್ಲಿನ್ಡ್ ಆಗಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಯಾರು ಇಲ್ಲ ಅಂತಂದ್ಬಿಟ್ಟು ಖಾಲಿ ಇಟ್ಟಿದ್ದಾರೆ. ಯಾರಾದರೂ ಬಂದಾಗ ವಾಟ್ರ್ ಫಿಲ್ ಮಾಡ್ತಾರೆ. ಸೊ ಇದೊಂಥರ ವಾಟ್ರ್ ಫಾಲ್ ಥರ ಬಂದು ಇಲ್ಲಿ ಫಿಲ್ ಆಗುತ್ತೆ. ಸೊ ಡೆಪ್ತ್ ಎಲ್ಲ ಕಡೆ ಒಂದೇ ಥರ ಇದೆ. ಮಕ್ಕಳಿಗೆ ಅಂತ ಸೆಪ್ರೇಟ್ ಪೂಲ್ ಆ ಥರ ಏನಿಲ್ಲ. ಸೊ ಚೇಂಜಿಂಗ್ ರೂಮು ಇದೆ ಇದು ಇಲ್ಲಿಗೆ. ಅದೆಲ್ಲ ಚೇಂಜಿಂಗ್ ರೂಮ್ಸು ಇದೆಲ್ಲ ಇದೆ. ಎಂಜಾಯ್ ಮಾಡ್ಬೋದು ಈವ್ನಿಂಗಲ್ಲಿ ಕೂತ್ಕೊಂಡು. ಸೊಳ್ಳೆನೂ ಇರುತ್ತೆ ಜೊತೆಗೆ. ಸೊ ನೋಡಿಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ಓವರಾಲ್ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು. ನನಗಂತೂ ಇಷ್ಟ ಆಯಿತು. ಬಟ್ ಪೆಟ್ ಫ್ರೆಂಡ್ಲಿ ಇಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ಹೋಗೋದು ಇಲ್ಲ. ಸೊ ಯಾರಾದರೂ ನೀವೆಲ್ಲ ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ಇಲ್ಲಿ ಹೋಗಿ ನೀವು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಯಾಕಂದರೆ ಇಟ್ ಈಸ್ ಇಂಡೀಡ್ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್. ಪೀಸ್ಫುಲ್ಲಾಗಿದೆ, ಸೈಲೆಂಟಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ. ಆದರೆ ಬರೋ ಕ್ರೌಡ್ ಹೆಂಗಿರುತ್ತೆ ಗೊತ್ತಿಲ್ಲ. ಅವ್ರು ಕಿರ್ಚಾಡೋದು ಕೂಗಾಡೋದಿದ್ರೆ ಮೇ ಬಿ ದೇರ್ ವಿಲ್ ಬಿ ನೋ ಪೀಸ್. ಇಲ್ಲಾಂದರೆ ನೀವು ವೀಕ್ ಡೇಲಿ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ನೀವು ಎಸ್ಟೇಟ್ ಒಳಗಡೆ ಹೋಗೋಕ್ಕೆ ಆಪ್ಷನ್ ಇದೆ ಇಲ್ಲಿ. ಬಟ್ ನಾವು ಹೋಗಿಲ್ಲ ಎಸ್ಟೇಟ್ ಒಳಗಡೆ. ಜೊತೆಗಿದ್ರೆ ಹೋಗ್ಬೋದು. ಯಾಕಂದರೆ ಹೋಗಿದ್ರೆ ಕಷ್ಟ ಅಂತ. ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ನಾನು ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ರೂಮ್ಸ್ಗಳು ತುಂಬ ಚೆನ್ನಾಗಿದೆ. ನಮಗೆ ಕೊಟ್ಟಿದ್ದ ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಆ್ಯಕ್ಚುಲಿ ಇನ್ನೊಂದು ರೂಮು ಚೆನ್ನಾಗಿ ಒಂದು ಸೋಫಾ ಎಲ್ಲ ಹಾಕಿ ಕೊಟ್ಟಿದ್ದರು, ಒಂದು ಸ್ಮಾಲ್ ಲಿವಿಂಗ್ ರೂಮ್ ಥರ. ಬಟ್ ಟಾಪ್ಸ್ ಇರೋದ್ರಿಂದ ಮತ್ತೆ ರೂಮ್ ಚೇಂಜ್ ಮಾಡಿಕೊಟ್ರು. ರೂಮ್ಗೆ ವುಡನ್ ಫ್ಲೋರಿಂಗ್ ಎಲ್ಲ ಹಾಕಿಟ್ಟಿದ್ದಾರೆ. ಬ್ಯೂಟಿಫುಲ್ ರೂಮ್. ಇದೂ ತುಂಬ ಚೆನ್ನಾಗಿತ್ತು. ನೋಡಿ, ಕಪ್ಸಿಗೆ ಬೆಡ್ ಹಾಕ್ಬಿಟ್ಟಿರ್ತೀನಿ. ಆ ಬೆಡ್ ಮೇಲೆ ಮನ್ಕೊಳ್ತಾನೆ, ಇಲ್ಲಾಂದರೆ ಫ್ಲೋರ್ ಮೇಲೇ ಮನ್ಕೊಳ್ತಾನೆ. ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ.
ಡ್ರೆಸ್ಸಿಂಗ್ ಟೇಬಲು, ಲಗೇಜ್ ಇಡೋಕ್ಕೆ ಒಂದು ಎಕ್ಸ್ಟ್ರಾ ಬೆಡ್ಡು ಇಟ್ಟಿದ್ದಾರೆ. ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ. ವಾರ್ಡ್ರೋಬು ಎಲ್ಲನೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನಾವು ಕಾಫಿ ಒಂದು ತೊಗೊಂಡ್ವಿ ಇಲ್ಲಿ. ಏನಾದರೂ ಬೇಕಂದರೆ ಆರ್ಡ್ರ್ ಮಾಡಿದ್ರೆ ಮಾಡಿಕೊಡ್ತಾರೆ ಅವರು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಇದು. ಖಂಡಿತವಾಗ್ಲೂ ಹೋಗ್ಬೋದು ಈ ಜಾಗಕ್ಕೆ. ಬಿಸಿಲು ಬಂತು ಬೆಳಿಗ್ಗೆ. ಸೊ ನಾವಿವಾಗ ಚಾರ್ಮಾಡಿ ಘಾಟ್ಗೆ ಹೊರಡ್ತಾ ಇದ್ದೀವಿ.